ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ಸರ್ಕಾರ ಶಾಲೆ ಶಿಕ್ಷಣ ಇಲಾಖೆ ಕೊಪ್ಪಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮುಷ್ಟೂರು ವೇದಿಕೆ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಏರುವ ಮೂಲಕ ಚಾಲನೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಿ ನಟೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು SDMC ಅಧ್ಯಕ್ಷರಾದ ಜಗದೀಶ್ ಅವರು ವಹಿಸಿಕೊಂಡಿದ್ದರು. ECO ರಾಘವೇಂದ್ರ ಸರ್, ನಿವೃತ್ತ ಶಿಕ್ಷಕರಾದ ದೇವರಾಜ್ ಎಸ್, CRP ಮಹೇಶ್ ಸರ್, ಮುಖ್ಯ ಉಪಾಧ್ಯಾಯರು ಕೃಪಾಕರ್ ಸರ್, ಚಂದ್ರಶೇಖರ್ ಪಂಪಪತಿ, SDMC ಸದಸ್ಯರಾದ ಉಪಾಧ್ಯಕ್ಷರು ವೀರೇಶ್ ಕೊಂಡಿ, ಸುರೇಶ್, ಮಾರುತಿ, ಸೋಮೇಶ್, ನರಸಪ್ಪ ಎ, ಅತಿಥಿ ಶಿಕ್ಷಕರಾಗಿ ಗ್ರಾಮದಲ್ಲಿ ವೀರೇಶ್, ಮಹೇಶ್, ಗಿರಿಜಮ್ಮ, ಶ್ರೀದೇವಿ, ಜ್ಯೋತಿ, ಭವಾನಿ, ಗಂಗಮ್ಮ ಅವರು ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಅಂತೇಳಿ 5 ವಿದ್ಯಾರ್ಥಿಗಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಪ್ರವೇಶ ಪತ್ರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮಕ್ಕಳಿಗೆ ಪ್ರವೇಶ ಪತ್ರವನ್ನು ಶಾಲೆ ಶಿಕ್ಷಣ ಇಲಾಖೆ ಕೊಪ್ಪಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮುಷ್ಟೂರಲ್ಲಿ ಪ್ರವೇಶ ಪ್ರಾರಂಭ ಜಾಥಾ ಕಾರ್ಯಕ್ರಮಕ್ಕೆ ಗಂಗಾವತಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಬಿ ನಟೇಶ್ ಅವರು ಚಾಲನೆ ನೀಡಲಾಯಿತು. ಶಾಲೆಯ ವೈಶಿಷ್ಟ್ಯತೆಗಳಾದ ಉತ್ತಮ ಪ್ರತಿಭಾವಂತ ಮತ್ತು ಅನುಭವಿ ಶಿಕ್ಷಕರ ಲಭ್ಯ, ಉತ್ತಮ ಶಾಲೆ ವಾತಾವರಣ, ಶುಚಿತ್ವ ಕೊಠಡಿಗಳು, ಆಟೋಪಕರಣಗಳು, ಉದ್ಯಾನವನ ಹೊಂದಿದೆ. ನಮ್ಮ ಕನಸಿನ ಇಂಗ್ಲಿಷ್ ಕಲಿಕೆ 1ನೇ ತರಗತಿಯಿಂದಲೇ ಆರಂಭವಾಗಿದೆ. 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ ಪ್ರಾರಂಭವಾಗಿದೆ. ಶಾರ್ಟ್ ಕ್ಲಾಸ್ ವ್ಯವಸ್ಥೆಯೊಂದಿಗೆ ಪಠ್ಯ ಬೋಧನೆ, 1ನೇ ತರಗತಿ ಮತ್ತು 3ನೇ ತರಗತಿ ಮಕ್ಕಳಿಗೆ ಹೊರರಹಿತ ಚಟುವಟಿಕೆ ಆಧಾರಿತ ಪಾಠ ಬೋಧನೆ, ಪ್ರತಿ ವಿದ್ಯಾರ್ಥಿಗಳಿಗೂ ಸಂಬಂಧಿಸಿದ ಇಲಾಖೆ ಮೂಲಕ ವಿದ್ಯಾರ್ಥಿ ವೇತನ ಸೌಲಭ್ಯ, ಉಚಿತ ಪಠ್ಯ ಪುಸ್ತಕಗಳು, ಶೂ, ಸಾಕ್ಸು ಹಾಗೂ ಸಮವಸ್ತ್ರಗಳ ಸೌಲಭ್ಯ, ಧಾನ್ಯಗಳಿಂದ ನೋಟ್ ಪುಸ್ತಕಗಳ ವಿತರಣೆ, ಶುದ್ಧ ಕುಡಿಯುವ ನೀರು, ಪ್ರತಿದಿನ ಬಿಸಿ ಊಟ ಹಾಗೂ ಬಿಸಿ ಹಾಲು ನೀಡುವ ಯೋಜನೆ ಚಾಲನೆ, ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ, ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಕಬ್ಬಿಣ ಅಂಶದ ಮಾತ್ರೆಗಳ ವಿತರಣೆ, ಮಕ್ಕಳಿಗೆ ಉಚಿತ ವೈದ್ಯಕೀಯ ತಪಾಸಣೆ, ಮಕ್ಕಳ ಪ್ರತಿಭೆ ತಕ್ಕಂತೆ ಪ್ರತಿಭಾ ಕಾರಂಜಿ, ಆಟೋಟ ಸ್ಪರ್ಧೆಗಳಲ್ಲಿ ಸ್ಕೌಟ್ ಹಾಗೂ ಸೇವಾದಳ ಶಾಖೆಗಳ ಲಭ್ಯ, ಶುಚಿತ ಪ್ರಯೋಗಾಲಯ, ಗ್ರಂಥಾಲಯ ವ್ಯವಸ್ಥೆ, ಶೈಕ್ಷಣಿಕ ಪ್ರವಾಸ ಮತ್ತು ವಿಜ್ಞಾನ ವಸ್ತುಗಳ ಪ್ರದರ್ಶನ ಮಾಡಲಾಗುವುದು. ತಂತ್ರಜ್ಞಾನದ ಎಜುಕೇಶನ್ ಉಪಗ್ರಹರಹಿತ ಟಿವಿ ಪಠ್ಯಗಳ ಯೋಜನೆಯನ್ನು ರೂಪಿಸಿ ಈ ಕಾರ್ಯಕ್ರಮದಲ್ಲಿ ಬಿ ನಟೇಶ್ ಅವರು ಮನೆ ಮನೆಗೆ ತೆರಳಿ ದಾಖಲಾತಿಗಳನ್ನು ಪ್ರವೇಶ ಪಡೆಯಲು ಮುಷ್ಟೂರು ಗ್ರಾಮದ ಜನರಿಗೆ ಮನವಿ ಮಾಡಿಕೊಂಡರು. ಅಕ್ಷರಾಭ್ಯಾಸದ ಮೂಲಕ 1ನೇ ತರಗತಿಗೆ ದಾಖಲಾತಿ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಸಾಹೇಬರಿಗೆ ತುಂಬ ಧನ್ಯವಾದಗಳು. ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ನಟೇಶ್ ಅವರಿಗೂ ಆ ಒಂದು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮನ್ನರಿಗೆ ಮತ್ತೊಮ್ಮೆ ಮರದೊಮ್ಮೆ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತಾ ಈ ಒಂದು ಉದ್ಘಾಟನಾ ನುಡಿಗಳನ್ನ ಕ್ಷೇತ್ರ ಶಿಕ್ಷಣವಾಗಿರ್ತಕ್ಕಂಥ ನಟೇಶ್ ಅವರು ಒಂದು ತಮ್ಮ ಅನಿಸಿಕೆ ತಮ್ಮ ಕೆಲಸದ ಒತ್ತಡವನ್ನ ನಿಭಾಯಿಸಿ ಹಾಗೆ ನಮ್ಮ ಶಾಲೆಯ ಅಭಿಮಾನಕ್ಕೋಸ್ಕರ ಮತ್ತೊಮ್ಮೆ ಬಂದಿರತಕ್ಕಂತ ನಮ್ಮ ಶಾಲೆಗೆ
ಆಗಮಿಸಿರ್ತಕ್ಕಂಥ ಮತ್ತೊಮ್ಮೆ ಬಂದಿರ್ತಕ್ಕಂಥ ನಮ್ಮ ಕ್ಷೇತ್ರದ ಹಾಗೂ ಇದೇ ಒಂದು ಶಾಲೆಯಲ್ಲಿ 16 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಶ್ರೀಯುತ ದೇವರಾಜ್ ಸರ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಓಕೆ ಶಾಂತಿ ಕೂತ್ಕೊಳ್ಳಿ. ನಮ್ಮ ಇವಾಗಲೂ ಒಬ್ಬ ಸಮಾಜ ಸೇವಕ ಹಾಗೆ ನಮ್ಮ ಶಾಲೆಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಸರ್ ಇಲ್ಲಿ ನೋಡಿ.
ಮತ್ತು ಮಕ್ಕಳಲ್ಲಿ ಮೌಲ್ಯಗಳನ್ನ ಹಾಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಮಾಡ್ತಕ್ಕಂಥ ಒಂದು ಗುರಿ ನಮ್ಮ ಶಾಲೆಯ ಒಂದು ಎಲ್ಲಾ ಶಿಕ್ಷಕರು ಕೈ ಜೋಡಿಸಿ ಅದರಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಅವರಲ್ಲಿರ್ತಕ್ಕಂಥ ಒಂದು ಗೌರವವನ್ನ ನಾವು ಇವತ್ತು ಅವರ ಸೇವೆಯನ್ನ ನಾವು ಎಂದೆಂದಿಗೂ ಮರೆಯದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮಗೆ ಜ್ಞಾಪಿಸ್ಕೊಳ್ತೀವಿ. ಹೋದರ್ಷದಿಂದ ಇದರ ಜೊತೆಗೆ ಕನ್ನಡದ ಜೊತೆಗೆ ಇಂಗ್ಲೀಷು ಶಾಲೆಯನ್ನು ಕೂಡ ಆರಂಭ ಮಾಡೋದಕ್ಕೆ ನಮಗೆಲ್ಲ ಸಂತೋಷ ಅಂತ ಅನಿಸ್ತತೆ. ಯಾಕಂತಂದರೆ ನನ್ನ ಅವಧಿಯಲ್ಲಿ ಇದು ಯಾವುದು ಇದ್ದರೆ, ಯಾಕಂತಂದರೆ ಈಗ ಇಲಾಖಾ ಆದೇಶದ ಪ್ರಕಾರ ಈ ಇಂಗ್ಲೀಷು ಶಾಲೆಯನ್ನು ಕೂಡ ಆರಂಭ ಮಾಡಬೇಕಂತಕ್ಕಂಥ ಇಲಾಖಾ ಆದೇಶದ ಪ್ರಕಾರ ಈ ವರ್ಷದಿಂದ ಇಂಗ್ಲಿಷನ್ನು ಈ ಊರಿನಲ್ಲಿ ಮುಸ್ಲಿಂ ಶಾಲೆಯಲ್ಲಿ ಆರಂಭ ಮಾಡೋದಕ್ಕಾಗಿ ನಮಗೆಲ್ಲರಿಗೆ ಸಂತೋಷ. ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಉಚಿತವಾಗಿ ಶಿಕ್ಷಣವನ್ನ, ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಶೂ, ಸಾಕ್ಸ್, ಬಾಳೆಹಣ್ಣು, ತತ್ತಿ, ಮೊಟ್ಟು, ತತ್ತಿ ಮತ್ತು ಬಿಸಿ ಊಟ ಎಲ್ಲವನ್ನ ಕೊಡ್ತೇವೆ. ದಯವಿಟ್ಟು ಎಲ್ಲ ಊರಿನ ಗುರು ಹಿರಿಯರು, ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ಸರ್ಕಾರಿ ಶಾಲೆಯನ್ನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನಿಮ್ಮ ಕೈಲಿ ಅದು ಸಾಧ್ಯ ಇದೆ. ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ಓದುವಂತಹ ಸಮಯವನ್ನು ಹೆಚ್ಚು ಮಾಡ್ಕೋಬೇಕು. ನೀವು ದಿನದಲ್ಲಿ 13-14 ಗಂಟೆ ಈಗಿನಿಂದಲೇ ಓದ್ತಾ ಹೋದ್ರೆ ಜ್ಞಾನ ಭಂಡಾರವೇ ಆಗ್ಬಿಡ್ತೀರ. ಅರ್ಥ ಆಗ್ತಾ ಇದೆಯಾ? ಪುಸ್ತಕಗಳನ್ನೆಲ್ಲ ನಾವು ಎಲ್ಲಿಗೆ ತಗೋಬೇಕು? ಮಸ್ತಕಕ್ಕೆ ತಗೋಬೇಕು. ಮಸ್ತಕವೇ ಒಂದು ಗ್ರಂಥಾಲಯ ಆಗಬೇಕು. ಸೊ ಆ ರೀತಿ ಆಗಿದ್ದಾದ್ರೆ ನೀವು ಒಳ್ಳೆಯ ಸಾಧನೆ ಮಾಡ್ತೀರಿ ಅಂತ ಹೇಳ್ತಾ ಒಂದು ಖಾತ್ರಿ ಇದೆ. ಸೊ ಆ ದಿಶೆಯಿಂದ ಕಂಡ ಗಂಗಾವತಿ ತಾಲೂಕಿಗೆ ಬಹುಶಃ ಇಷ್ಟು ಅದ್ದೂರಿಯಾದಂತಹ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಇದೇ ಶಾಲೆಯಲ್ಲಿ ಫಸ್ಟ್. ದಾಖಲಾತಿಯ ಆಂದೋಲನ ಅಂತಕ್ಕಂಥ ಕಾರ್ಯಕ್ರಮ ಎತ್ತಿನ ಗಾಡಿಯಲ್ಲಿ ಜಾಥಾ ಹಾಕಿ, ಡ್ರಮ್ ಸೆಟ್, ಬ್ಯಾಂಡ್ ಸೆಟ್ ಅಲ್ಲಿ ಹಾಕಿ, ಎಲ್ಲ ಬ್ಯಾನರ್ ಮಾಡಿಸಿ, ಫ್ಲೆಕ್ಸ್ ಮಾಡಿಸಿ, ಆ ಹೆಣ್ಮಕ್ಳೆಲ್ಲ ಚಂದದ ಸೀರೆ ಉಟ್ಕೊಂಡು, ಕಳಸ ಉಟ್ಕೊಂಡು, ಇಟ್ಸ್ ಗ್ರೇಟ್ ಎಫರ್ಟ್ ಈ ಶಾಲೆಯಿಂದ ಆಗಿದೆ. ಸೊ ಇದು ಶಾಲೆ ಬಗ್ಗೆ ಇರೋ ಪ್ರೀತಿನೂ ನಿಮಗೆ ತೋರಿಸುತ್ತೆ. ಎಷ್ಟರ ಮಟ್ಟಿಗೆ ನಮ್ಮ ಶಾಲೆಯಲ್ಲಿ ಪ್ರೀತಿ ಇದೆಯಲ್ಲ ಅದು ಕೂಡ ನಮಗೆ ವ್ಯಕ್ತ ಆಗ್ತಾ ಇದೆ. ಈ ಶಾಲೆಗೆ ನಾವು ಮೂಲಭೂತವಾದಂತಹ ಸೌಲಭ್ಯ ಏನನ್ನ ಕೊಡ್ಬೋದು ಅದನ್ನ ಪ್ಲಾನ್ ಅಲ್ಲಿ ಮಾನ್ಯ ರೆಡ್ಡಿ ಸಾಹೇಬ್ಗೆ ನಾವು ಮೊನ್ನೆ ಕೂಡ ಇಂಗ್ಲಿಷ್ ಮತ್ತು ಕನ್ನಡ ವರ್ಷನ್ ನಲ್ಲಿ ಪಠ್ಯಪುಸ್ತಕಗಳ ಮುದ್ರಣ ಆಗ್ತಾ ಇದಾವೆ. ಆ ಪಠ್ಯಪುಸ್ತಕಗಳಲ್ಲಿ ಇಂಗ್ಲಿಷ್ ವರ್ಷನ್ ಇರ್ತದೆ, ಕನ್ನಡ ವರ್ಷನ್ ಇರ್ತದೆ. ಹಾಗಾಗಿ ನಮಗೆ ಇಂಗ್ಲಿಷ್ ಮಾಧ್ಯಮ ಪುಸ್ತಕ ಬಂದಿಲ್ಲ ಅಂತೇಳಿ ನೀವು ಮತ್ತೆ ಬೇಡಿಕೆ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಈಗಾಗಲೇ ಮುದ್ರಿತ ಆಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದ ಅವತರಣಿಕೆ ಇರ್ತದೆ. ಅದೇ ಪಠ್ಯಪುಸ್ತಕಗಳನ್ನು ಬಳಸಿಕೊಂಡು ಎಲ್ಲರೂ ಬೋಧನೆ ಮಾಡ್ತಕ್ಕಂಥದ್ದು ಇರ್ತದೆ. ಹಾಗಾಗಿ
1ರಿಂದ 5ನೇ ತರಗತಿಗೆ ನಮ್ಮ ಈ ವರ್ಷದಲ್ಲಿ ಕಳೆದ ವರ್ಷ 18 ಮಕ್ಕಳು 1ನೇ ತರಗತಿಗೆ ಆಂಗ್ಲ ಮಾಧ್ಯಮದಲ್ಲಿ ದಾಖಲಾಗಿದ್ರು. ಆ ಮಕ್ಕಳು ಮತ್ತೆ ಈಗ 2ನೇ ತರಗತಿಗೆ ಆಂಗ್ಲ ಮಾಧ್ಯಮದಲ್ಲಿ ಮುಂದುವರಿತಾರೆ. ಈಗ ಸಾಹೇಬರು ಆಶ್ವಾಸನೆ ಕೊಟ್ಟಂತೆ ನಮಗೆ ಇನ್ನೂ ಶಿಕ್ಷಕರ ಕೊರತೆ ಇದೆ ಇಲ್ಲಿ. ಆ ಶಿಕ್ಷಕರನ್ನ ಸರಿದೂಗಿಸೋದಕ್ಕೆ ನಮ್ಮ ಗೆಸ್ಟ್ ಅಂಡ್ ಬೆಸ್ಟ್ ಟೀಚರ್ಸ್ ಗಳನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನಾವು ಇಲಾಖೆ ವತಿಯಿಂದ ಅನುಮತಿ ಕೊಡ್ತೀವಿ ಅಂತ ಹೇಳಿ ಸಾಹೇಬರು ಹೇಳಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಟೀಚರ್ಸ್ ಬಹಳ ಜಾಣರಿರ್ತಾರೆ, ಒಂದು ಖಾಸಗಿ ಶಾಲೆಯಲ್ಲಿರೋರು ಜಾಣರಿರ್ತಾರೆ ಅಂತ ನೀವೇ ಯೋಚನೆ ಮಾಡ್ತಕ್ಕಂಥ. ಇವತ್ತು ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಕೇವಲ ಶಿಕ್ಷಕರ ಒಂದು ಜವಾಬ್ದಾರಿ ಅಷ್ಟೇ ಅಲ್ಲ, ಇಡೀ ಊರಿನ ಎಲ್ಲ ಪಾಲಕರ ಜವಾಬ್ದಾರಿಯಾಗಿದೆ. ಅದರ ಜೊತೆಗೆ ನಮ್ಮೂರಲ್ಲಿ ಶಾಲೆಯನ್ನ ಫ್ರೀಯಾಗಿ ಕಲಿಬೇಕು ಮಕ್ಕಳು ಅಂತಕ್ಕಂಥದ್ದು ಯೋಚನೆ ಏನೈತಲ್ಲ ಅದು ಬಹಳ ಮಹತ್ವದ್ದು. ಯಾಕಂದ್ರೆ ಖಾಸಗಿ ಶಾಲೆಯವರು ಫ್ರೀಯಾಗಿ ಶಿಕ್ಷಣ ಕೊಡೋಲ್ಲ, ಫೀಸ್ ಇರುತ್ತೆ ಅಲ್ಲಿ ಎಲ್ಲದಕ್ಕೂ. ಅಡ್ಮಿಷನ್ಗೂ ಫೀಸ್ ಇರುತ್ತೆ, ಬುಕ್ ತಗೊಳ್ಳೋಕ್ಕೂ ಫೀಸ್ ಇರುತ್ತೆ, ಎಲ್ಲದಕ್ಕೂ ಫೀಸ್ ಇರುತ್ತೆ. ಆದ್ರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನಾಗಿದೆ, ಎಲ್ಲವನ್ನ ಉಚಿತವಾಗಿ ಕೊಡ್ತಾ ಇದ್ದೇವೆ. ಉಚಿತವಾಗಿ ಪಡ್ಕೊಳ್ಳೋದರ ಉದ್ದೇಶ ಏನಂತಂದ್ರೆ ಎಲ್ಲ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದಬೇಕು ಅನ್ನೋದು ಸರ್ಕಾರದ ಉದ್ದೇಶ. ನಮ್ಮಲ್ಲಿ ಎಲ್ಲರಲ್ಲಿ ಏನಾಗಿದೆ ಅಂದ್ರೆ ಆಂಗ್ಲ ಮಾಧ್ಯಮ, ಇಂಗ್ಲಿಷ್, ಎಲ್ಲರಿಗೂ ಇಂಗ್ಲಿಷ್ ಹೆಚ್ಚು ಹಿಡಿದ್ಬಿಟ್ಟೈತೆ ನಮ್ಗೆ. ಅದು ಸೆಕೆಂಡ್ ಲ್ಯಾಂಗ್ವೇಜ್. ಅದೇ ಮಾತಾಡ್ಬೋದು, ಇಂಗ್ಲಿಷ್ ಮಾತಾಡ್ಬೇಕು. ಆದ್ರೆ ನಮ್ಮದು ಮದರ್ ಮಾತು ಬಿಡ್ಬೇಕಂತ ಕನ್ನಡ ಮೀಡಿಯಂ ಇದ್ದಾಗ ಏನಾಗುತ್ತೆ ಗೊತ್ತೀಗ, ಎಲ್ಲರೂ ಸೋಕೆ ಅಂತ ಹೇಳ್ತಲ್ಲ ಆ ಥರ ಅಚ್ಚ ಕನ್ನಡ ಮಾತಾಡ್ತೀನಿ. ವರ್ಡ್ ಏನಾದರೂ ವ್ಯತ್ಯಾಸ ಆದ್ರೆ ನಮಗೆ ಸಂಬಂಧ ಇಲ್ಲ, ನನಗೆ ಇಂಗ್ಲಿಷ್ ಬರಲ್ಲ. ಎಲ್ಲರೂ ಏನ್ ಮಾಡ್ತೀವಿ ಈಗ ನೋಡ್ರಿ, 1ನೇ ಕ್ಲಾಸ್ ಹಚ್ಬೇಕಂದ್ರೆ ಎ ಗ್ರೇಡ್, ಬಿ ಗ್ರೇಡ್ ಅಂತೇಳಿ ಶಾಲೆಗಳಿದ್ದಾವೆ ಈಗ. ಎ ಮತ್ತು ಬಿ ಮತ್ತು ಸಿ ಗ್ರೇಡ್ ಶಾಲೆಗಳಲ್ಲಿ 10ರಿಂದ 15 ಸಾವಿರ ತಗೊಂತಾರೆ 1ನೇ ಕ್ಲಾಸಿಗೆ ವಿತ್ ಬಸ್ 1ನೇ ಕ್ಲಾಸಿಗೆ. ಆಮೇಲೆ 2ನೇ ಕ್ಲಾಸ್ ಹೋದ್ರೆ ಮತ್ತೆ ಜಾಸ್ತಿ ಮಾಡ್ತಾರೆ. ಅದೇ ಬಿ ಗ್ರೇಡ್ ಅಲ್ಲಿ ಇರೋದು 30-35 ಸಾವಿರ ಇದೆ. ಎ ಗ್ರೇಡ್ ಇದು ಸಿ ಗ್ರೇಡ್ ಅಲ್ಲಿ ಇದೆ 5 ಟಾಪ್ ಕಾಲೇಜಲ್ಲಿ ಏನ್ ಮಾಡ್ತಾರೆ ಗೊತ್ತಾ, 45ರಿಂದ 50 ಸಾವಿರ ಇದೆ 1ನೇ ಕ್ಲಾಸ್ಗೆ. ನಾವು 1ನೇ ಕ್ಲಾಸ್ಗೆ 55 ಸಾವಿರ ಕೊಟ್ಟು ಓದಿಸಿದ್ರೆ ಇವ್ರು ಹೈಸ್ಕೂಲಿಗೆ ಬರೋದ್ರಾಗ ಲಕ್ಷ ಕಟ್ಟಬೇಕು. ಆಸ್ತಿ ಮಾರಿ ಓದಿಸುವಂತ ಕೆಲಸ ಟೈಮ್ ಬರುತ್ತೆ ಮುಂದೆ. ಆದ್ರಿಂದ ನಮ್ಮ ಮಕ್ಕಳಲ್ಲಿ ನಮ್ಮೂರಲ್ಲಿ ಇರುವಂತ ಶಾಲೆಗೆ ನಾವು ಸೇರಿಸಿ, ನಮ್ಮ ಮಕ್ಕಳು ಓದ್ತಾ ಇಲ್ಲ ಯಾಕೆ, ಬರ್ತಾ ಇಲ್ಲ ಅಂತ ಯಾಕೆ ನಾವು ಕೇಳಿದ್ರೆ ನಮ್ಮ ಶಾಲೆ ನಮ್ಮ ಊರು ಉದ್ಧಾರ ಆಗುತ್ತೆ. ಫಸ್ಟ್ ಶಾಲೆಗೆ ಇರೋದು ನಮ್ಗೆ ಕೇಳಬೇಕಾದದ್ದು ನಮ್ಮ ಹಕ್ಕು, ನಮ್ಮ ಶಾಲೆ ಇದೆ. ನಮ್ಮ ಮಕ್ಕಳನ್ನ ನಾವು ಇಲ್ಲಿ ಸೇರಿಸಿ ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ ಅಂತ ಕೇಳುವಂತ ಅಧಿಕಾರ ಇಲ್ಲಿ ಮೆಂಬರ್ ಆದವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಇರುತ್ತೆ. ನಮ್ಮ ಮಕ್ಕಳು ಮೊದಲಿಂದ ನಾವು ಅಡ್ಮಿಷನ್ ಮಾಡಿಸ್ಬೇಕು. ಆಮೇಲೆ ನಮ್ಮ ಮಕ್ಕಳು ಓದಿನ ಬಗ್ಗೆ ನಾವು ಕಾಳಜಿ ಕೊಟ್ಟು ಕೇಳಿದ್ರೆ ನಮ್ಮ ಶಾಲೆನೂ ಬೆಳುತ್ತೆ, ನಮ್ಮ ಊರಿನೂ ಬೆಳುತ್ತೆ, ನಮ್ಮ ದುಡ್ಡು ಸೇವ್ ಆಗುತ್ತೆ. ಇವತ್ತು ಉನ್ನತ ಅಧಿಕಾರದಲ್ಲಿ ಇರುವಂತ ಎಲ್ಲಾ ವ್ಯಕ್ತಿಗಳು ಸಹ ಇದೇ ಸರ್ಕಾರಿ ಶಾಲೆಯಲ್ಲಿ ಓದಬೇಕಂತವ್ರೆ. ಅದೊಂದು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಉದ್ದೇಶ ಇಷ್ಟೇ, ಮುಂದಿನ ವರ್ಷ 2026-27ಕ್ಕೆ ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಶಿಕ್ಷಣ ಇಲಾಖೆ ನಿರ್ದೇಶನದಂತೆ ನಮ್ಮ ಶಾಲೆಯ ಎಲ್ಲ ಟೀಚರ್ಸ್ ಆಗಲಿ, ಯುವಕರಾಗ್ಲಿ, ಊರಿನ ಎಲ್ಲರ ಆಶೆಯಂತೆ ಈ ಪ್ರೋಗ್ರಾಮ್ ಮಾಡಿವಿ. ಈ ಪ್ರೋಗ್ರಾಮ್ನ ಎಲ್ಲರೂ ಬಂದು ಪೂರ ಸಕ್ಸಸ್ ಮಾಡಿದಂತ ಮತ್ತೆ ಒಳ್ಳೆ ಸಂದೇಶವನ್ನು ನೀಡಿದಂತ ಒಂದು ಯುವಕರು, ತಾಯಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಅವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಕ್ಕಂಥ ಸಂದರ್ಭ ಬಂದಿದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಪ್ರತಿ ಊರುಗಳಲ್ಲಿ ಇವತ್ತು ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಕಡಿಮೆ ಆಗ್ತಾ ಇವೆ. ಹಾಗಾಗಿ ನಾವೆಲ್ಲರೂ ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸಾಕಷ್ಟು ಯೋಜನೆಗಳನ್ನ ಇವತ್ತು ಜಾರಿಗೊಳಿಸಿದೆ. ಈಗಾಗಲೇ ಸಾಹೇಬರು ಹೇಳಿದಾಗೆ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಶೂ ಸಾಕ್ಸ್ ಇರ್ಬೋದು, ವಿಟಮಿನ್ ಮಾತ್ರೆಗಳಿರ್ಬೋದು, ಈ ಎಲ್ಲ ಸೌಲಭ್ಯಗಳನ್ನ ನೀಡಿದಾಗ್ಯೂ ಸಹ ಏಕೆ ನಮ್ಮಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ? ಮಕ್ಕಳು, ಪಾಲಕರು ಯಾಕೆ ಖಾಸಗಿ ಶಾಲೆ ಕಡೆ ನೋಡ್ತಾ ಇದ್ದಾರೆ ಅಂತಂದ್ರೆ ಇಂಗ್ಲಿಷ್ ಅನ್ನುವ ಭಾಷೆಯ ಅಟ್ರಾಕ್ಷನ್ ಖಾಸಗಿ ಶಾಲೆಯವರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾಕೆ ಈ ಒಂದು ಇಂಗ್ಲಿಷ್ ಭಾಷೆಯನ್ನು ನಾವು ಕಲಿಸಬಾರ್ದು, ಯಾಕೆ ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಕಲಿಬಾರ್ದು ಅನ್ನುವ ಉದ್ದೇಶವನ್ನ ಸರ್ಕಾರ ಆಲೋಚನೆ ಮಾಡಿ ಈ ಒಂದು ದ್ವಿಭಾಷೆ ನೀತಿಯನ್ನ ಶಾಲೆಗಳಲ್ಲಿ ಇವತ್ತು ಜಾರಿಗೊಳಿಸಿದೆ.